ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ 2026-28ರ ಸಾಲಿನ ಚುನಾವಣೆಯು ದಿನಾಂಕ 10/1/2026ರಂದು ನಡೆದಿತ್ತು. ಕನ್ನಡ ಚಲನಚಿತ್ರ ನಿರ್ಮಾಪಕ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂಜಿ ರಾಮಮೂರ್ತಿರವರು, ಉಪಾಧ್ಯಕ್ಷರಾಗಿ ಎಸ್ಜೆ ನಂದಿಹಾಳ್ರವರು, ಪ್ರಧಾನ ಕಾರ್ಯದರ್ಶಿಯಾಗಿ ಭಾಮಾ ಗಿರೀಶ್ ರವರು, ಜಂಟಿ ಕಾರ್ಯದರ್ಶಿಯಾಗಿ ರಮೇಶ್ ಯಾದವ್ ಅವರು, ಖಜಾಂಚಿಯಾಗಿ ಆರ್ಎಸ್ ಗೌಡರವರು ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಅಧ್ಯಕ್ಷರಾದ ಎಂಜಿ ರಾಮಮೂರ್ತಿರವರು ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ
ನಂತರ ಕನ್ನಡ ಚಲನಚಿತ್ರ ನಿರ್ಮಾಪಕ ಸಂಘದ ಕಚೇರಿಗೆ ತೆರಳಿ ದೇವರಿಗೆ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ ಮಾಡಿದರು. ಚುನಾವಣೆ ಅಧಿಕಾರಿಗಳು ಸರ್ಟಿಫಿಕೇಟ್ ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಿದರು. ಹಾಗೂ ಅಧ್ಯಕ್ಷರ ಕಚೇರಿ, ಉಪಾಧ್ಯಕ್ಷರ ಕಚೇರಿ, ಪ್ರಧಾನ ಕಾರ್ಯದರ್ಶಿ ಕಚೇರಿ, ಜಂಟಿ ಕಾರ್ಯದರ್ಶಿ ಕಚೇರಿ, ಖಜಾಂಚಿರವರ ಕಚೇರಿಗಳಿಗೆ ಪೂಜೆ ನೆರವೇರಿಸಿದರು. ಆಗಮಿಸಿದ್ದ ಅಭಿಮಾನಿಗಳು, ಸ್ನೇಹಿತರು, ಸಮಿತಿಯ ಸದಸ್ಯರು ರಾಜೇಶ್ ಬ್ರಹ್ಮವರ್, ಶ್ರೀನಿವಾಸ್ ಎಚ್ಸಿ, ಕ್ರಿಯಾ ಹಾಸನ್, ಲವ್ ಗುರು ಪ್ರಸಾದ್, ಗಣೇಶ್ ರಾವ್ ಕೇಸರಿ, ಕೇಶವ್, ಮೋಹನ್ ಕುಮಾರ್, ಅವಿನಾಶ್ ಶೆಟ್ಟಿ,
ನಟರಾಜ್, ಬೈಲಪ್ಪ, ಚೆನ್ನಕೇಶವ, ಶಿವು, ರಂಜಿತ್, ಅನೇಕ ಗೆಳೆಯರು, ಹಿರಿಯರು ಹೂಗುಚ್ಛ, ಹೂವಿನ ಹಾರ ಹಾಕುವ ಮೂಲಕ ಸೇರಿ ಶುಭ ಹಾರೈಸಿದರು. ನಮಸ್ತೆ. ಪ್ರಕೃತಿ ನ್ಯೂಸ್ ಚಾನೆಲ್ ವ್ಯೂವರ್ಸ್ ಎಲ್ಲರಿಗೂ ನಮಸ್ತೆ. ತುಂಬ ಚೆನ್ನಾಗಿ ನಡೀತು. ತುಂಬ ಪರ್ಫೆಕ್ಟಾಗಿ ಎಲೆಕ್ಷನ್ ಆಫೀಸರು ಸಂಜು ಸರ್ ಅಂತ, ಅವ್ರ ಜೊತೆ ಶ್ರೀನಿವಾಸ್ ಸರ್ ಇದ್ರು, ಇಬ್ಬರು. ತುಂಬ ಪರ್ಫೆಕ್ಟ್ ನಡೀತು. ಏನು ಖುಷಿ ಅಂದರೆ, ಈ ಕನ್ನಡ ಫಿಲ್ಮ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆಯಲ್ಲ, ಇದು ಪ್ರೊಡ್ಯೂಸರಿಗೆ ಸ್ವಂತ ಬಿಲ್ಡಿಂಗ್. ಅಂದರೆ ನಮಗೆ 45 ವರ್ಷ ಆಯಿತು ಪ್ರೊಡ್ಯೂಸರ್ ಅಸೋಸಿಯೇಷನ್ ಸ್ಟಾರ್ಟ್ ಆಗಿ, ಸ್ವಂತ ಬಿಲ್ಡಿಂಗ್ ಇದು. ಈ ಜಾಗನ ಮುನಿರತ್ನಂ ಸರ್ MLA ಅವರು ಪ್ರೆಸಿಡೆಂಟ್ ಆಗಿದ್ದು ತಗೊಂಡಿದ್ದು. ನಮ್ಮ DK ರಾಮಕೃಷ್ಣ ಸರ್ ಪ್ರೆಸಿಡೆಂಟ್ ಆಗಿದ್ದಾಗ ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಉಮೇಶ್ ಬಾನ್ಕರ್ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಓಪನಿಂಗ್ ಸರ್ಪಣಿಂಗ್ ಮಾಡಿತ್ತು. ಇದಾದಮೇಲೆ ಇದೇ ಜಾಗದಲ್ಲಿ ಎಲೆಕ್ಷನ್ ಇರ್ತಾ ಇರೋದು ಫಸ್ಟು. ಇನ್ನೊಂದು ವಿಶೇಷ ಏನಂದರೆ, ಇಂಡಿಯಾದಲ್ಲೇ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಪ್ರೊಡ್ಯೂಸರ್ಗೆ ಓನ್ ಬಿಲ್ಡಿಂಗ್ ಇರೋದು ಇದೆ ಫಸ್ಟು ಇಂಡಿಯಾದಲ್ಲೇ. ಅದೊಂದು ತುಂಬ ಹೆಮ್ಮೆ. ಒಳ್ಳೆ ಜಾಗದಲ್ಲಿದೆ. ಎರಡನೇದು, ನಾವೇನು ಮದರ್ವಾಡಿ ಅಂತ ಹೇಳ್ತೀವಿ, ಕರ್ನಾಟಕ ಫಿಲಮ್ ಚೇಂಬರ್ ಕಾಮರ್ಸ್ ಪಕ್ಕದಲ್ಲೇ ಇರೋದ್ರಿಂದ ಮೆಂಬರ್ಸ್ಗೂ ತುಂಬ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ವಿಶೇಷಗಳಿದೆ. ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದೆ 3ನೇ ಸತಿ ಇನಾಮ್ನೆಸ್ ಆಗಿ ಎಲೆಕ್ಟ್ ಮಾಡಿದ್ದಾರೆ ಮೆಂಬರ್ಸ್ ಎಲ್ಲ. ನಾನು ಇನಾಮ್ನೆಸ್ ಆಗಿ ಎಲೆಕ್ಟ್ ಮಾಡಿದ ಎಲ್ಲ ಮೆಂಬರ್ಸ್ಗೂ ಈ ಟೈಮಲ್ಲಿ ನಾನು ಸೇರ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲೆಕ್ಷನ್ ತುಂಬ ಚೆನ್ನಾಗಿ ನಡೀತು. ಈಗ ಹೊಸ ಪ್ರೆಸಿಡೆಂಟ್ ಆಗಿ MG ರಾಮಮೂರ್ತಿ ಸರ್ ನಮ್ಮ ಸ್ನೇಹಿತರು ಬಂದಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ನಂದ್ಯಾಳ್ ಸರ್, SJ ನಂದ್ಯಾಳ್ ಸರ್, ಸೆಕ್ರೆಟರಿ ಆಗಿ ಭಾಮಾ ಗಿರೀಶ್ ಅವರು, ಜಾಯಿಂಟ್ ಸೆಕ್ರೆಟರಿ ರಮೇಶ್ ಯಾದವ್, ಟ್ರೆಸರರ್ ಆಗಿ RS ಗೌಡ್ ಅವರು ಇದ್ದಾರೆ. 12 ಜನ EC ಮೆಂಬರ್ಸ್ ಇದ್ದಾರೆ, ಎಲ್ಲ ಸ್ನೇಹಿತರೆ. ಎಲ್ಲ ಒಂದು ಒಳ್ಳೆ ಮೈಂಡ್ ಸೆಟ್ಟು, ಎಲ್ಲ ವೇವ್ಲೆಂತ್ ಇರೋರು, ಎಲ್ಲ ಫ್ರೆಂಡ್ಸೇ ಬಂದಿರೋದ್ರಿಂದ ಮುಂದಿನ ದಿನದಲ್ಲಿ ಒಳ್ಳೇದಾಗತ್ತೆ ಅಸೋಸಿಯೇಷನ್ಗೆ, ಮೆಂಬರ್ಸ್ಗೆ ಅಂತ ನಂಬಿಕೆ ಇದೆ. ಈ ಕೆಲಸ ಯಾವತ್ತೂ ಮುಗಿಯಲ್ಲ. ಇದು ಈಗ ನಾವು ಪ್ರಪಂಚ ಇರೋವರೆಗೂ ಹೇಗೆ ಒಂದು ಕೆಲಸ ಇರುತ್ತೋ, ಸಿನಿಮಾ ಫೀಲ್ಡ್ ಆ ಥರ. ಫಸ್ಟು 80-90 ವರ್ಷ ಇತಿಹಾಸ ನೋಡ್ಕೊಂಬಂದರೆ, ಫಸ್ಟ್ ನೆಗೆಟಿವ್ ಫಾರ್ಮೆಟ್ ಇತ್ತು, ಆಮೇಲೆ ಕಲರ್ ಬಂತು, ಈಗ ಡಿಜಿಟಲ್ ಬಂದಿದೆ. ಈ ಥರ ಥಿಯೇಟ್ರ್ಗಳು ಫಸ್ಟ್ ಟೆಂಟ್ಗಳಿತ್ತು, ಆಮೇಲೆ ಥಿಯೇಟ್ರ್ ಆಯಿತು, ಈಗ ಮಲ್ಟಿಪ್ಲೆಕ್ಸ್ ಬಂತು. ಇದು ಯಾವತ್ತೂ ನಿಲ್ಲಲ್ಲ. ಎಲ್ಲ ಹೊಸ ಹೊಸ ಕೆಲಸಗಳು ಚಾಲೆಂಜ್ ಇರುತ್ತೆ. ಅಂದರೆ ಆದಷ್ಟು ಮೆಂಬರ್ಸ್ಗಳಿಗೆ ಏನು ಒಳ್ಳೇದು ಮಾಡಬೇಕು, ಹೆಲ್ಪ್ ಮಾಡಬೇಕು ಅನ್ನೋದಕ್ಕೆ ಐಡಿಯಾಗಳು ಬರ್ತಾನೆ ಇರುತ್ತೆ. ನಮ್ಮ ಹೊಸ ಪ್ರೆಸಿಡೆಂಟ್ ಅವರು ತುಂಬ ಐಡಿಯಾಗಳಿದೆ. ನಾನು ಮಾತಾಡಿದವ್ರ ಹತ್ರ ಕೆಲ ಐಡಿಯಾಗಳು ಇಟ್ಕೊಂಡಿದ್ದಾರೆ ಅವರು. ಅದೆಲ್ಲ ಈಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಾಗುತ್ತೆ ಮೆಂಬರ್ಸ್ಗೆ. ಈಗ ಬರೋ ಹೊಸ ನಿರ್ಮಾಪಕರಿಗೆ ಏನು ಹೇಳೋದು ಬಯಸ್ತೀನಿ? ನನ್ನ ಪರ್ಸನಲಾಗಿ ಯಾವಾಗ ನಾನು ಒಂದು ಹೇಳೋದೇನೆಂದರೆ, ಈಗ ಯಾವುದೋ ಒಂದು ಬಿಸ್ನೆಸ್ಸು ನಾನು ಸಿಂಪಲಾಗಿ ಹೇಳ್ಬೇಕಂದ್ರೆ, ಒಂದು ಕಲೆಕಾಯಿ ಮಾರೋರು ಎಷ್ಟು ಮೈಂಡ್ ಸೆಟ್ಟಿಗೆ ಇರ್ತಾರೆ ಅಂದರೆ, ಈಗ ಇಲ್ಲೇ ತಗೊಳ್ಳಿಲ್ಲ ಒಂದು ಏರಿಯಾ, ಈ ಕಾರ್ನರ್ ಸರ್ಕಲಲ್ಲಿ ಇವನಿಗೆ ಒಬ್ಬರು ಕಲೆಕಾಯಿ ಮಾರಕ್ಕೆ ಬರ್ತಾರೆ. ನಾನು ಮಾತಾಡಿರ್ತೀನಿ ಅನ್ಕೊಳ್ಳಿ. ಇಲ್ಲಿಗೆ ಏನಕ್ಕೆ ಬರ್ತಾರೆ ಅವರು ಅಂದರೆ, ಅವ್ರದ್ದು ಇನ್ವೆಸ್ಟ್ಮೆಂಟು ಒಂದು 2,000 ರೂಪಾಯಿ ಇರುತ್ತೆ ಗಾಡಿಯಲ್ಲಿ, 2,000-3,000 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಅವರು ಎಷ್ಟು ಪ್ಲಾನ್ ಮಾಡಿರ್ತಾರೆ ಅಂದರೆ, ಸಾಯಂಕಾಲ ಆದರೆ ಇಲ್ಲಿ ಬರಬೇಕು, ಇಲ್ಲಿ ಬಿಸ್ನೆಸ್ ಆಗುತ್ತೆ, ಬೆಳಿಗ್ಗೆ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ ತಲ್ಲೋ ಗಾಡಿ. ಅಂದರೆ ಒಂದು 3,000 ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ಕಲೆಕಾಯಿ ಮಾರೋರು ಎಷ್ಟು ಪ್ಲಾನ್ ಮಾಡ್ತಾರೆ, ಅದು ಆ ಪ್ಲಾನಿಂಗ್ ಇಂಪಾರ್ಟೆಂಟು.
ಅದೇ ಥರ ಸಿನಿಮಾ ಕೋಟ್ಯಾಂತರ ರೂಪಾಯಿ ಕೊಟ್ಟು ಸಿನಿಮಾ ಮಾಡೋರಿಗೆ ಎಷ್ಟು ನಾಲೆಜ್ ಇರಬೇಕು ಅಂತ ನಾನು ಹೇಳ್ತಾರೆ. ತಿಳ್ಕೊಳ್ಬೇಕು, ತಿಳ್ಕೊಂಡು ಬಂದರೆ ವೆಲ್ಕಮ್ ಅಂತ ಹೇಳ್ತೀನಿ. ತಿಳ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು ಅಂತ ನಾನು ಯಾವತ್ತೂ ಅಡ್ವೈಸ್ ಮಾಡಲ್ಲ. ಹೊಸಬ್ರು ಹೋಗಿ ನಾನೇನು ಡಿಸ್ಕರೇಜ್ ಯಾವತ್ತೂ ಮಾಡಲ್ಲ, ವೆಲ್ಕಮ್ ಅಂತಲೇ ಹೇಳೋದು. ಯಾಕೆ ನಾನು ಒಂದಿನ ಹೊಸಬ್ರನ್ನ ಇಂಡಸ್ಟ್ರಿಗೆ ಬಂದಿದ್ದು, ಅದರಿಂದ ತಿಳ್ಕೊಂಡು ಬನ್ನಿ ಅಷ್ಟೇ. ನಿಮ್ಗೆ ಯಾಕಂದರೆ ಲಕ್ಷಾಂತರ ರೂಪಾಯಿ ಅಲ್ಲ, ಇವತ್ತು ಕೋಟ್ಯಾಂತರ ರೂಪಾಯಿ ಬೇಕು ಸಿನಿಮಾ ಮಾಡೋಕ್ಕೆ. ಅದು ಯಾರು ಸುಮ್ಮನೆ ಬಂದಿರಲ್ಲ, ಎಲ್ಲ ದುಡ್ಡಿರ್ತಾರೆ. ಒಂದು ಅವ್ರು ದುಡ್ಡಿರ್ತಾರೆ, ಇಲ್ಲ ಅವ್ರ ತಂದೆ ತಾಯಿ ದುಡ್ಡಿರ್ತಾರೆ, ಇಲ್ಲ ಅವ್ರ ತಾತ ಅಜ್ಜಿ ದುಡ್ಡಿರ್ತಾರೆ. ಫ್ರೀಯಾಗಿ ಮಾತ್ರ ಎಲ್ಲೂ ಬಂದಿರಲ್ಲ. ಒಂದ್ವೇಳೆ ಲಾಟ್ರಿಯಲ್ಲಿ ಬಂದಿದ್ರು ಲಾಟ್ರಿ ತೊಗೊಂಡಿಗೆ ಬಂದಿರುತ್ತೆ, ಅದು ಫ್ರೀಯಾಗಿ ಯಾವುದೂ ಬಂದಿರಲ್ಲ. ಆ ದುಡ್ಡಿಗೆ ವ್ಯಾಲ್ಯೂ ಕೊಡಿ, ತಿಳ್ಕೊಂಡು ಬನ್ನಿ ಅನ್ನೋದು ನನ್ನ ಫ್ರೆಂಡ್ಲಿ ಒಪಿನಿಯನ್.